ಹಾಯ್ ಗೈಸ್, ರೂಪಾ ಮನಿ ಲಾಗ್ಸ್ ಯಾರೆಲ್ಲ ನೋಡ್ತಾ ಇದ್ದೀರಾ, ತುಂಬ ಜನ ನೋಡ್ತಾ ಇದ್ದೀರಾ. ನಂಗೆ ತುಂಬಾ ಖುಷಿ ಇದೆ. ಅದೇ ಥರ ಯೂಸ್ಫುಲ್ ವಿಡಿಯೋಸ್ ಜೊತೆ ನಿಮ್ಮ ಬರೋಣ ಅಂದ್ಕೊಂಡಿದ್ದೀನಿ. ಅಕ್ಟೋಬರ್ 1ನೇ ತಾರೀಕಿಂದ ಎಷ್ಟೋ ಜನ ಹೆಣ್ಣುಮಕ್ಕಳು ಅತ್ತೆ ಮಾವ ಗಂಡ ಮಕ್ಕಳು ಅಂತ ಮನೇಲೇ ಟೈಮ್ ತುಂಬ ಕಳೆದ್ಬಿಟ್ಟಿರ್ತೀವಿ. ಹೊರಗಡೆ ಹೋಗೋದಕ್ಕೆ ಟೈಮೇ ಇರೋದಿಲ್ಲ. ಏನಕ್ಕೆ ನಾವು ಒಂದು ಹಳ್ಳಿ ಹುಡುಗಿರಾದರೆ ಬಸ್ನ ಹಿಡ್ಕೊಂಡು ಒಂದು ಸಿಟಿಗೆ ಹೋಗಿ ತಲುಪೋ ಗಂಟ ತುಂಬ ಟೈಮ್ ಬೇಕು. ಸಿಟಿಯವರಾದರೆ ಟ್ರಾಫಿಕ್ ಜಾಮ್ನೆಲ್ಲ ಜಂಪ್ ಮಾಡ್ಕೊಂಡು ಹೋಗೋ ಗಂಟ ತುಂಬ ಟೈಮ್ ಬೇಕು. ಮನೇಲೇ ಈಸಿ ಮೆಥಡಾಗಿ ಕಲಿಯೋದಕ್ಕೆ ಟೈಲರಿಂಗ್ ಕ್ಲಾಸ್ ಬೇಸಿಕ್ಕಿಂದ ಏನೆಲ್ಲ ಬೇಕು, ಬೇಸಿಕ್ ಎಷ್ಟು ಈಸಿ ಮೆಥಡಿಂದ ಹೇಳ್ಕೊಡ್ತೀನಿ. ಅಷ್ಟೇ ಬೇಸಿಕಲ್ಲಿ ಏನು ಕಲಿತೀರೋ ಅಷ್ಟೇ ಲಾಂಗಲ್ಲೂ ನಾವು ಹೇಳ್ಕೊಡೋದು. ಎಷ್ಟು ಈಸಿ ಮೆಥಡಲ್ಲಿ ಇರುತ್ತೆ ಅಂದರೆ, ನಾನು ಕಟ್ಟಿಂಗು 10 ವರ್ಷ 15 ವರ್ಷ ಗ್ಯಾಪ್ ಆದರೂ ಕೂಡ ನೀವು ಮರೆಯೋಕ್ಕಾಗಲ್ಲ, ಅಷ್ಟು ಈಸಿಯಾಗಿರುತ್ತೆ. ಅದರಿಂದ ಎಲ್ಲರೂ ಕೂಡ ಯಾರೆಲ್ಲ ನೋಡ್ತಿದ್ದೀರಾ, ನಿಮ್ಮ ಅಕ್ಕ ತಂಗಿರೆಲ್ಲ ಹೇಳಿರ್ತಾರೆ ನಿಮಗೆ, ಅಯ್ಯೋ ನಾನು ಟೈಲರಿಂಗ್ ಕ್ಲಾಸ್ಗೆ ಹೋಗಬೇಕಾಗಿತ್ತು, ಹೋಗೋಕ್ಕೆ ಟೈಮ್ ಇಲ್ಲ ಅಂತ. ಎಲ್ಲರಿಗೂ ಯಾರಿಗೆಲ್ಲ ತಲುಪುತ್ತೆ, ನಿಮ್ಗೆ ಯಾರ ಜೊತೆ ಎಲ್ಲ ಯಾರ್ಯಾರು ಅಂದಿರೋ ಅವ್ರಿಗೆಲ್ಲ ಶೇರ್ ಮಾಡಿ. ದಯವಿಟ್ಟು ಅಕ್ಟೋಬರ್ 1ನೇ ತಾರೀಕಿಗೆ ನನಗೆ ನೀವು ಕೊಡೋ ಸಬ್ಸ್ಕ್ರೈಬಿಂದ ನನಗೂ ನನಗೋಸ್ಕರ ಸಬ್ಸ್ಕ್ರೈಬ್ ಆಗಿದ್ದಾರೆ, ನಾನು ಹೇಳ್ಕೊಡೋ ಕ್ಲಾಸ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಖುಷಿ ನನ್ನಲ್ಲೂ ಇರುತ್ತೆ. ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಆಗಿ. ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲರಿಗೂ ಕೂಡ ತಲುಪಲಿ ಅನ್ನೋದು ನನ್ನ ಮೆಂಟಾಲಿಟಿ ಅಷ್ಟೇ. ಎಷ್ಟೋ ಹೆಣ್ಮಕ್ಳು ಮನೆಯಲ್ಲೇ ಕುಂತು ಟೈಮ್ನ ವೇಸ್ಟ್ ಮಾಡಿರ್ತಾರೆ. ಅಲ್ಲ ಅಂದರೆ ಕೆಲಸ, ಮಕ್ಕಳು ನೋಡ್ಕೋಬೇಕು, ಗಂಡನ ಆಫೀಸ್ ಕಳಿಸ್ಬೇಕು, ಅತ್ತೆ ಮಾವು ನೋಡಬೇಕು ಅನ್ನೋ ಅಷ್ಟರಲ್ಲೇ ಟೈಮ್ ಕಳೆದೋಗಿರುತ್ತೆ. ನನ್ನಿಂದ ನಿಮಗೆ ಟೈಲರಿಂಗ್ ಕ್ಲಾಸು ತುಂಬ ಈಸಿ ಮೆಥಡಲ್ಲಿ. ಸ್ಟಾರ್ಟಿಂಗೇ ಪೇಪರ್ ಕಟ್ಟಿಂಗ್ ಇರುತ್ತೆ. ನಿಮಗೆ ಪೇಪರಲ್ಲಿ ನೀವು ಕ್ಲೀನಾಗಿ ಕಟ್ಟಿಂಗ್ ಮಾಡಿದ್ದೀರಂದರೆ ಬಟ್ಟೆನ ಆರಾಮ್ಸ ಕಟ್ ಮಾಡ್ತೀರಾ. ಏನಿಲ್ಲ, ಒಂದೂವರೆ ತಿಂಗಳಿಗೆಲ್ಲ ನೀವು ನಿಮ್ಮ ಬಟ್ಟೆನ ನೀವೇ ಟಿಚ್ ಮಾಡ್ಕೊಂಡು ಹಾಕೋತೀರಾ. ಅಷ್ಟು ಈಸಿ ಮೆಥಡಲ್ಲಿ ನಿಮಗೆ ನಾನು ಹೇಳ್ಕೊಡ್ತೀನಿ. ಖಂಡಿತವಾಗ್ಲೂ ಎಲ್ಲರೂ ಸಹಕರಿಸಿ, ಎಲ್ಲರೂ ಕಳೀರಿ. ನನ್ನ ಕಡೆಯಿಂದ ನನ್ನಲ್ಲೂ ಒಂದು ಬುದ್ಧಿವಂತಿಕೆ ಇದೆ, ನನ್ನಲ್ಲೂ ತಿಳಿಸುವಂಥದ್ದು ಏನೋ ಇದೆ ಅನ್ನೋ ರೀತಿಲಿ ಯೂಟ್ಯೂಬಲ್ಲಿ ನಾನು ಬಂದಿದ್ದೀನಿ. ಎಲ್ಲರಿಗೂ ತಿಳಿಸ್ತೀನಿ. ಯಾರಿಗೆಲ್ಲ ಕೇಳ್ಕೊತಾ ಇದ್ರು, ಯಾರೆಲ್ಲ ನೋಡಬೇಕು ಅನ್ಕೋತಿದ್ರು ಟೈಲರಿಂಗ್ ಕ್ಲಾಸ್ನ, ನಾನು ನಿಜವಾಗ್ಲೂ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ. ತುಂಬಾ ಅಕ್ಟೋಬರ್ 1ನೇ ತಾರೀಕೆ ನಿಮ್ಮಲ್ಲಿ ನೋಟಿಫಿಕೇಷನ್ ಬಂದಿರುತ್ತೆ ಸಬ್ಸ್ಕ್ರೈಬ್ ಆಗಿರೋರಿಗೆಲ್ಲ. ಅದಕ್ಕೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳೋದು. ನಿಮಗೆ ಯಾವುದೋ ವೀಡಿಯೋಸ್ ಮಿಸ್ ಆಗಬಾರ್ದು. ಸಬ್ಸ್ಕ್ರೈಬ್ ಆದವ್ರಿಗೆ ಬೇಗ ಎಲ್ಲ ನ್ಯೂಸ್ ಎಲ್ಲ ನಾನು ಕಳಿಸುವಂಥದ್ದೆಲ್ಲ ಬರುತ್ತೆ. ಅದರಿಂದ ಎಲ್ಲನೂ ಕಳೀರಿ ಅಂತ ಹೇಳ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು.